ಒಂದೇ ಸ್ಥಾನದಲ್ಲಿ ನಿಲ್ಲಿಸ್ಲಾ? ಮಾತ್ರ ಇರೋರು ಬಿಗ್ ಬಾಸ್ ಗೆದ್ದಿರೋದು ನೋಡಿದ್ಯಾ? ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮನೆಯಿಂದ ಹೊರಬಂದೇ ಬಿಟ್ರ ಕುಮಾರಿ. ಏನಾಯಿತು ಕುಮಾರಿ? ಯಾಕೆ ಬಿಗ್ ಬಾಸ್ನ ಎಪಿಸೋಡ್ನಲ್ಲಿ ಕಾಣಿಸ್ತಾ ಇಲ್ಲ? ಏನಿದು ಹೊಸ ಅಪ್ಡೇಟ್? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, 2 ಅಪ್ಡೇಟ್ ಇದೆ. ಒಂದು, ಸೆಪ್ಟೆಂಬರ್ 6 ರವಿವಾರ 7 ಗಂಟೆಗೆ ಸುದೀಪ್ ಅವರು ಸರಿಸುಮಾರು 18ರಿಂದ 20 ಸ್ಪರ್ಧಿಗಳನ್ನು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿ, ಗ್ರ್ಯಾಂಡಾಗಿ ಓಪನಿಂಗ್ ಕೊಟ್ಟು ಬಿಗ್ ಬಾಸ್ ಸೀಸನ್ 13 ಓಪನ್ ಮಾಡ್ತಾರೆ. ಅದಾದ ನಂತರ ಸರಿಸುಮಾರು 100ರಿಂದ 120 ದಿನಗಳ ಬಿಗ್ ಬಾಸ್ ಆಟ ನಡೆಯುತ್ತೆ. ಇದು 1ನೇ ಅಪ್ಡೇಟ್. ಅಂದರೆ ಬಿಗ್ ಬಾಸ್ ಸೀಸನ್ 13ರ ಡೇಟ್ ಕೂಡ ಫಿಕ್ಸ್ ಆಗಿದೆ. ಸೆಪ್ಟೆಂಬರ್ 6 ಭಾನುವಾರ 7ಕ್ಕೆ ಅಧಿಕೃತವಾಗಿ ಬಿಗ್ ಬಾಸ್ ಸೀಸನ್ 13 ಲಾಂಚ್ ಆಗುತ್ತೆ. ಅಧಿಕೃತ ರಾಯಭಾರಿಯಾಗಿ ಸುದೀಪ್ ಅವರು ಕಾಣಿಸಿಕೊಳ್ತಾರೆ. ಇನ್ನು 2ನೇದಾಗಿ, ಸದ್ಯದ ಮಟ್ಟಿಗೆ ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಯಲ್ಲಿರುವಂಥ ಮೆಂಬರ್ಸ್ಗಳ ಸಂಖ್ಯೆ 19 ಇದೆ. 20 ಇರಬೇಕಿತ್ತು, ಆದರೆ ಒಬ್ಬರ ಬದಲಾಗಿ ಇಬ್ಬರು ಎಲಿಮಿನೇಟ್ ಆದ ಕಾರಣಕ್ಕಾಗಿ ಶ್ರೇಯಸ್ ಮತ್ತು ಅಭಿಷೇಕ್ ಎನ್ನುವಂಥ ಇಬ್ಬರು ದೋಸ್ತಿಗಳು ಒಂದೇ ಗುಂಪಿನಿಂದ ಎಲಿಮಿನೇಟ್ ಆದ ಕಾರಣಕ್ಕಾಗಿ ಇದೀಗ ಸ್ಪರ್ಧಿಗಳ ಸಂಖ್ಯೆ 19 ಇದೆ. 4 ತಂಡ ಇದೆ. 3 ತಂಡದಲ್ಲಿ 5 ಜನ ಇದ್ದರೆ, ಒಂದು ತಂಡದಲ್ಲಿ ರಾಜೀವ್ ಗೊಂಡಿಯವರ ತಂಡದಲ್ಲಿ 4 ಜನ ಸ್ಪರ್ಧಿಗಳಿದ್ದಾರೆ. ಈಗ ಯಾವ ಸ್ಪರ್ಧಿಯನ್ನು ಸೇವ್ ಮಾಡಬೇಕು, ಯಾವ ಸ್ಪರ್ಧಿ ಜನರಿಗೆ ಅಚ್ಚುಮೆಚ್ಚು ಎನ್ನುವಂಥ ನಿರ್ಣಯವನ್ನು ಕರ್ನಾಟಕದ ಜನತೆಗೆ ಅಗ್ನಿ ಪರೀಕ್ಷೆಯ ತಂಡ ಬಿಟ್ಟಿದೆ. ಹೀಗಾಗಿ ವೋಟಿಂಗ್ ಲೈನ್ ಕೂಡ ಓಪನ್ ಆಗಿದೆ. 19 ಜನರಿಗೆ ನೀವು ವೋಟ್ ಹಾಕ್ಬೋದು. 24 ಗಂಟೆ ಒಳಗಾಗಿ ಒಂದು ವೋಟಿಗೆ ಮಾತ್ರ ಆಪ್ಷನ್ಸ್ ಇದೆ. ನೀವು ಒಂದು ಮೊಬೈಲ್ ಸಂಖ್ಯೆಯಿಂದ ಒಬ್ಬರಿಗೆ ಮಾತ್ರ ವೋಟ್ ಹಾಕ್ಬೋದು. ಹೀಗಾಗಿ ತುಂಬ ಚೆನ್ನಾಗಿ ಈ ಅಗ್ನಿ ಪರೀಕ್ಷೆ ಅನ್ನೋದು ನೆಡ್ಕೊಂಡು ಬರ್ತಾ ಇದೆ. ಆ 19 ಸ್ಪರ್ಧಿಗಳ ಹೆಸರನ್ನು ಹೇಳ್ಬಿಡ್ತೀನಿ. ಅನನ್ಯ, ಶರಣ್ ಶೆಟ್ಟಿ, ದೀಕ್ಷಿತ್, ದೀಕ್ಷಾ, ದೀಪಕ್, ಧನುಷ್, ಈಶಾ, ಕಿರಣ್ ಶಾಸ್ತ್ರಿ, ಕುಮಾರಿ, ಲಕ್ಷ್ಮಿ, ಲಿಖಿತ್ ಗೊಂಡಿ, ಮಂಜು, ಜೊತೆಗೆ ಪೂರ್ಣಿಮಾ, ಪ್ರಿಯಾಂಕಾ, ರಾಜೀವ್ ಗೊಂಡಿ, ರತ್ನಮ್ಮ, ರೋಶಿನಿ, ಸಹನಾ ಮತ್ತು ಸ್ನೇಹ ಎನ್ನುವಂಥ 19 ಸ್ಪರ್ಧಿಗಳಿದ್ದಾರೆ. 3 ತಂಡದಲ್ಲಿ 5 ಜನ ಇದ್ದರೆ, ಒಂದು ತಂಡದಲ್ಲಿ ರಾಜೀವ್ ಗೊಂಡಿಯವರ ತಂಡದಲ್ಲಿ 4 ಜನ ಇದ್ದಾರೆ. ಈಗ ಮುಂದಿನ ಹಂತಕ್ಕೆ ಹೋಗುವಂಥ ನೋಡಿ, ಇಲ್ಲಿ ಯಾರು ನಾಮಿನೇಷನ್ ಆಗಿ ಎಲಿಮಿನೇಷನ್ ಆಗುವಂಥ ಹಂತಕ್ಕಿಲ್ಲ. ಈಗ ವೋಟಿಂಗ್ ಲೈನ್ ಓಪನ್ ಆಗಿದೆ. ವೋಟಿಂಗ್ ಲೈನ್ ಕ್ಲೋಸ್ ಆದ ನಂತರ ಒಂದಿಬ್ಬರನ್ನ ಹೊರಗೆ ಹಾಕಬಹುದು. ಬಟ್ ಸ್ಟಿಲ್ ವಿ ಡೋಂಟ್ ಹ್ಯಾವ್ ಎನಿ ಕ್ಲಾರಿಟಿ. ಸದ್ಯದ ಮಟ್ಟಿಗೆ ಟಾಸ್ಕನ್ನು ಆಡಿಸ್ತಿದ್ರೆ, ಇವತ್ತು ಜಿಯೋ ಹಾಟ್ಸ್ಟಾರ್ನಲ್ಲಿ ಅಪ್ಲೋಡ್ ಆದಂಥ ಇವತ್ತು ಸಂಜೆ ನಮ್ಮ ಟಿ ವಿಯಲ್ಲಿ ಬರುವಂಥ ಎಪಿಸೋಡ್ ನಂಬರ್ 10ನಲ್ಲಿ ಎಲ್ಲೂ ಕೂಡ ಕುಮಾರಿ ಎನ್ನುವಂಥ ಪಟಪಟ ಅಂತ ಮಾತನಾಡುವಂಥ ಹಳ್ಳಿ ಹುಡುಗಿ, ನಿನ್ನೆ ತಾನೇ ಭರ್ಜರಿಯಾಗಿ ಟಾಂಗ್ ಕೂಡ ಕೊಟ್ಟಿದ್ರು. ಬಿಗ್ ಬಾಸ್ ವಿನ್ ಆಗಲಿಕ್ಕೆ ಕೇವಲ ಫಿಸಿಕಲ್ ಸ್ಟ್ರೆಂತ್ ಬೇಕಂತಿಲ್ಲ, ಮೆಂಟಲ್ ಸ್ಟ್ರೆಂತಿಂದಲೂ ಕೂಡ ಗೆಲ್ಲಬಹುದು ಮತ್ತು ಅದು ಕೂಡ ಸಾಬೀತಾಗಿದೆ. 12 ಸೀಸನ್ನಲ್ಲಿ ಗೆದ್ದವರೆಲ್ಲ ಮೆಂಟಲಿ ಸ್ಟ್ರಾಂಗ್ ಎದ್ಕೊಂಡು ಮೆಂಟಲಿ ಆಟವನ್ನು ಆಡಿ ಗೆದ್ದಂಥ ಆಟ ಎನ್ನುವಂಥ ಒಂದು ಸ್ಫೋಟಕ ಸತ್ಯವನ್ನು ರಿವೀಲ್ ಮಾಡಿದ್ರು. ನಿಜಕ್ಕೂ ಕೂಡ ಅದು ಸತ್ಯವೆಂಬಂತೆ ಇತ್ತು. ಫಿಸಿಕಲ್ ಸ್ಟಾರ್ಸ್ ಅಂದ್ಕೂಡ ಯಾರಾದರೂ ಬಾಡಿ ಬಿಲ್ಡರನ್ನು ಅಥವಾ WWF ಆಟವನ್ನು ಬಾಕ್ಸರ್ಗಳನ್ನು ರೆಸಲರ್ಸ್ಗಳನ್ನು ತಂದು ಆಡಿಸ್ಬೋದಿತ್ತು. ಅವರು ಭಾಗವಹಿಸಿದ್ರು ಕೂಡ ಬಿಗ್ ಬಾಸ್ನ ಕೊನೆಯ ಹಂತಕ್ಕೂ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ. ಅನೇಕ ಸ್ಪರ್ಧಿಗಳ ಹೆಸರು ಕೂಡ ನಾವು ನೆನಪಿಗೆ ಮಾಡ್ಕೊಳ್ಬೋದು. ಇನ್ನು ಇವತ್ತು ಅಪ್ಲೋಡ್ ಆದಂಥ ಒಂದು ಟಾಸ್ಕಲ್ಲಿ, ಇವತ್ತು ಅಪ್ಲೋಡ್ ಆದಂಥ ವಿಡಿಯೋದಲ್ಲಿ ಎಲ್ಲೂ ಕೂಡ 2 ಬೆಂಚ್ಗಳಿರುತ್ತೆ. 2 ಬೆಂಚ್ನಲ್ಲೂ ಕೂಡ ಒಂದು ಕಡೆ 9 ಜನ, ಒಂದು ಕಡೆ 9 ಜನ. ಹೀಗಾಗಿ 19 ಜನ ಇರಬೇಕಾದಂಥ ಜಾಗದಲ್ಲಿ ಈಗ 18 ಜನ ಮಾತ್ರ ಕಾಣಿಸ್ಕೊಂಡಿದ್ದಾರೆ. ಚಂದನ್ ಶೆಟ್ಟಿ ಅವರ ಟೀಮಲ್ಲಿ ಸ್ನೇಹ ಇದ್ದಾರೆ, ಕಿರಣ್ ಶಾಸ್ತ್ರಿ, ಜೊತೆಗೆ ಅನನ್ಯ, ಜೊತೆಗೆ ಶರಣ್ ಶೆಟ್ಟಿ ಅನ್ನುವಂಥ 4 ಸ್ಪರ್ಧಿಗಳಿದ್ದಾರೆ. ಅವರ ಗುಂಪಿನಲ್ಲಿ ಇರಬೇಕಾದಂಥ ಕುಮಾರಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ನಾವು ವೈಟ್ ಶಾರ್ಟಲ್ಲಿ ನೋಡಿದಾಗಲೂ ಕೂಡ ಎಲ್ಲೂ ಕೂಡ ಕುಮಾರಿ ಎನ್ನುವಂಥ ಪಟಪಟ ಅಂತ ಮಾತನಾಡುವಂಥ, ಜೊತೆಗೆ ಬಿಗ್ ಬಾಸ್ ಒಳಗಡೆ ಹೋದರೆ ತುಂಬ ದಿನ ಸರ್ವೈವ್ ಆಗುವಂಥ ಸ್ಪರ್ಧಿ ಕಾಣಿಸ್ತಾ ಇಲ್ಲ. ಗೊತ್ತಿಲ್ಲ, ಏನಾದ್ರು ಹುಷಾರಿಲ್ಲದೆ ಹೊರಗೆ ಹೋಗಿದ್ದಾರಾ, ಅಥವಾ ಅವ್ರಿಗೇನಾದ್ರು ರೆಸ್ಟ್ ಕೊಟ್ಟಿದ್ದಾರಾ, ಅಥವಾ ಬಿಗ್ ಬಾಸ್ ಮನೆಯಿಂದ ಏನಾದರೂ ಹೊರಗೆ ಹೋಗಿದ್ರೆ ಅವರ ವೋಟಿಂಗ್ ಲೈನ್ ಕೂಡ ಕ್ಲೋಸ್ ಆಗಬೇಕಿತ್ತು. ಇವತ್ತು ಕೂಡ ವೋಟಿಂಗ್ ಲೈನನ್ನು ನೋಡಿದಾಗ ಅವರ ಹೆಸರಿದೆ. 19 ಜನ ವೋಟಿಂಗ್ ಲೈನಲ್ಲಿ ಕುಮಾರಿ ಅವರ ಹೆಸರು ಸ್ಟಿಲ್ ಎಕ್ಸಿಸ್ಟಿಂಗ್. ಹೀಗಾಗಿ
ಅವರು ಮನೆಯಿಂದ ಹೊರಗೆ ಹೋಗಿರುವಂಥ ಸಾಧ್ಯತೆ ಸ್ವಲ್ಪ ಕಡಿಮೆ ಇದೆ. ಮೇ ಬಿ ಅವ್ರಿಗೆ ಹುಷಾರಿಲ್ವಾ ಗೊತ್ತಿಲ್ಲ. ಆದರೆ ಯಾಕೋ ಗೊತ್ತಿಲ್ಲ, ಕುಮಾರಿ ಎನ್ನುವಂಥ ಪಟಪಟ ಅಂತ ಮಾತನಾಡುವಂಥ ಹುಡುಗಿ ಯಾಕೆ ಬಿಗ್ ಬಾಸ್ನ ಈ ಒಂದು ದಿನದಂದು ಎಪಿಸೋಡ್ ನಂಬರ್ 10ನಲ್ಲಿ ಇವತ್ತು ಪ್ರಸಾರ ಆಗುವಂಥ ಒಂದು ಎಪಿಸೋಡ್ನಲ್ಲಿ ಯಾಕೆ ಕಾಣ್ತಾ ಇಲ್ಲ? ಏನು ಕಾರಣ? ನಾವು ಸ್ಟಾರ್ಟಿಂಗಿಂದ ಕೊನೆಯ ತನಕ ನಿರಂಜನ್ ದೇಶಪಾಂಡೆ ಅವರ ಆ್ಯಂಕರ್ ಲೀಡನ್ನು ನೋಡಿದಾಗಲೂ ಕೂಡ ಎಲ್ಲೂ ಕೂಡ ಇಲ್ಲ ಇವತ್ತು ಒಂದು ಸ್ಪರ್ಧೆ ಕಾಣಿಸಲ್ಲ, ಅವ್ರಿಗೆ ಹುಷಾರಿಲ್ಲ, ಅವ್ರಿಗೆ ಆರಾಮಿಲ್ಲ ಎನ್ನುವಂಥ ಮಾತನ್ನು ಆಡಲಿಲ್ಲ. ನೇರವಾಗಿ ಒಂದೊಂದು ತಂಡದಿಂದ 5 ಸ್ಪರ್ಧಿಗಳನ್ನ ಕರೀತಾರೆ. ಚಂದನ್ ಶೆಟ್ಟಿ ಮೇ ಬಿ ವಿನಯ್ ಗೌಡ ಟೀಮಿಂದ 5 ಜನ ಕರೀತಾರೆ. ಸಂಗೀತಾ ಶೃಂಗೇರಿ ಅವರ ಟೀಮಿಂದ ಒಂದು 5 ಜನ ಕರೀತಾರೆ. ಅವರು ಆ ಒಂದೊಂದು ತಂಡದಲ್ಲೂ ಕೂಡ ಇಬ್ಬಿಬ್ಬರು ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ತಾರೆ ಮತ್ತು ಇಬ್ಬರ ಸ್ಪರ್ಧಿಗಳ ಅಪೋಸಿಟ್ ಇರುವಂಥ ಇಬ್ಬರ ಸ್ಪರ್ಧಿಗಳ ಜೊತೆ ಈ ಅಂದರೆ ಡಿಸ್ಟ್ರಾಕ್ಟ್ ಆಗುವಂಥ ಒಂದು ಆಟವನ್ನು ಆಡ್ತಾರೆ. ಅಂದರೆ ಒಂದು ಸ್ಪರ್ಧಿ ಕೂತಿರ್ತಾನೆ, ಮತ್ತೊಂದು ಸ್ಪರ್ಧಿ ಅವನಿಗೆ ಸಿಟ್ಟು ಬರುವ ಹಾಗೆ, ಅವನ ಕಾನ್ಸಂಟ್ರೇಟನ್ನು ಅಂದರೆ ಅವರ ಒಂದು ಮನಸ್ಥಿತಿಯನ್ನು ಹಾಳು ಮಾಡುವ ಹಾಗೆ, ಅವರ ಏಕಾಗ್ರತೆಯನ್ನು ಹಾಳು ಮಾಡುವ ಹಾಗೆ ಒಂದು ಟಾಸ್ಕನ್ನು ಕೊಡ್ತಾರೆ. ಯಾರು ತನ್ನ ಏಕಾಗ್ರತೆಯನ್ನು ಹಾಳು ಮಾಡಿಕೊಳ್ಳದೆ ಬೇಕಾದಂದು ಬಿಡಲಿ ಅಪೋಸಿಟ್ ಕ್ಯಾಂಡಿಡೇಟ್ ವೈಯಕ್ತಿಕವಾಗಿ ನಿಂದನೆ, ಪರ್ಸನಲ್ ಅಟ್ಯಾಕ್ ಏನೇ ಮಾಡಿದ್ರು ಕೂಡ ನನಗೆ ಅದಕ್ಕೆ ಸಂಬಂಧ ಇಲ್ಲ, ನನಗೆ ಕಿವಿನೇ ಕೇಳಲ್ಲ ಎನ್ನುವಂಥ ದೃಷ್ಟಿಯಲ್ಲಿ ಎಷ್ಟು ಟೈಮ್ ಇರ್ತಾರಲ್ಲ, ಆ ಟೈಮ್ಗೆ ಅನುಗುಣವಾಗಿ ಆ ಅಭ್ಯರ್ಥಿಯನ್ನು ಆ ತಂಡವಿಗೆ 1 ಅಂಕ ಸಿಗುತ್ತೆ ಅಥವಾ 100 ಅಂಕ ಸಿಗುತ್ತೆ. ಹೀಗಾಗಿ ಅವರು ವಿನ್ನರ್ ಎನ್ನುವಂಥ ಟೀಮ್ ಆಗುತ್ತೆ. ಹೀಗಾಗಿ ಈಗಾಗಲೇ ಚಂದನ್ ಶೆಟ್ಟಿ ಅವರ ಟೀಮನ್ನು ಬಿಟ್ಟು ವಿನಯ್ ಗೌಡ, ಶೃಂಗೇರಿ ಮತ್ತು ಶ್ರುತಿ ಅವರ ಟೀಮ್ ಈಗಾಗಲೇ ಅಂಕಗಳನ್ನು ಗಳಿಸಿದೆ. ಸ್ಟಿಲ್ ಚಂದನ್ ಶೆಟ್ಟಿ ಅವರ ಟೀಮಿಂದ ಯಾವುದೇ ಅಂಕ ಇಲ್ಲ, 0ಯಲ್ಲಿ ಸುತ್ತಾ ಇದ್ದಾರೆ. ಈ 0 ಸುತ್ತುವ ಜೊತೆಗೆ ಯಾಕೆ ಕುಮಾರಿ ಕಾಣಿಸ್ತಾ ಇಲ್ಲ? ಚಂದನ್ ಶೆಟ್ಟಿ ಅವರ ಟೀಮ್ ಬಂದಾಗಲೂ ಕೂಡ ಚಂದನ್ ಶೆಟ್ಟಿ ಅವರ ಟೀಮನ್ನು ಆ್ಯಂಕರ್ ಆದಂಥ ನಿರಂಜನ್ ದೇಶಪಾಂಡೆ ವೇದಿಕೆಗೆ ಕರೆದಾಗಲೂ ಕೂಡ ಅಲ್ಲಿ ಕೇವಲ 4 ಜನ ಇರ್ತಾರೆ. ನಿನ್ನೆ ಆದ ಟಾಸ್ಕ್ನಲ್ಲಿ ಅಂದರೆ ಪ್ಲೇಸ್ಮೆಂಟ್ ವಿಚಾರದಲ್ಲಿ ನಂಬರ್ 1 ಯಾರು ಇರ್ತಾರೆ, ನಂಬರ್ 2 ಯಾರು ಇರ್ತಾರೆ, ನಂಬರ್ 3 ಯಾರು ಇರ್ತಾರೆ, ನಂಬರ್ 4 ಯಾರು ಇರ್ತಾರೆ ಅನ್ನುವಂಥ ಒಂದು ಸ್ಪರ್ಧೆಯಲ್ಲೂ ಕೂಡ ಕುಮಾರಿ ಅವರನ್ನ 4ನೇ ಸ್ಥಾನಕ್ಕೆ ಕೂರಿಸಲಾಗಿತ್ತು. ಆಗಲೂ ಕೂಡ ಲಾವಣ್ಯ ಕುಮಾರಿ ಮತ್ತು ಕ್ಯಾಪ್ಟನ್ ಆಗಿರುವಂಥ ಶಾಸ್ತ್ರಿಗಳ ಮಧ್ಯೆ ಸ್ವಲ್ಪ ವಾಕ್ ಟಾಕ್ ಆಗಿತ್ತು. ತಾನು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂದರೂ ಕೂಡ ಮೆಂಟಲಿ ಸ್ಟ್ರಾಂಗ್ ಇದ್ದೇನೆ ಅನ್ನುವಂಥ ಮಾತು ಪದೇ ಪದೇ ಕುಮಾರಿ ಹೇಳ್ತಾ ಇದ್ರು. ಅದನ್ನೇ ಬಂಡವಾಳಕ್ಕೆ ಇಟ್ಕೊಂಡಂಥ ಶಾಸ್ತ್ರಿ ಕೂಡ ನೀವೇ ಒಪ್ಕೊಂಡಿರುವಾಗ ನಿಮಗೆ 4ನೇ ಸ್ಥಾನ ಕೊಡೋದ್ರಲ್ಲಿ ಯಾವುದೇ ಒಂದು ಅಭ್ಯಂತರವಿಲ್ಲ, ತಕರಾರಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಜೊತೆಗೆ ಅದಕ್ಕೆ ಪ್ರತ್ಯುತ್ತರ ಕೊಟ್ಟಂಥ ಕುಮಾರಿ ಕೂಡ ಬಿಗ್ ಬಾಸ್ನಲ್ಲಿ ಯಾರೂ ಕೂಡ ಫಿಸಿಕಲಿ ಆಡ್ಕೊಂಡು ಟಾಸ್ಕ್ ಆಡ್ಕೊಂಡು ಗೆದ್ದಂಥ ಒಂದು ಹಿಸ್ಟ್ರಿನೇ ಇಲ್ಲ. ಎಲ್ಲ ಕೂಡ ವೈಯಕ್ತಿಕ ಆಟ ಆಗಿರೋದ್ರಿಂದ ಎಲ್ಲರೂ ಕೂಡ ಇಲ್ಲಿ ಮೆಂಟಲಿ ಆಡಿಕೊಂಡು ಯಾರ ವೀಕ್ನೆಸ್ಸನ್ನು ತಿಳ್ಕೊಂಡು ಹೇಗೆ ಆಡಬೇಕೆನ್ನುವಂಥ ಸ್ಟ್ರಾಟಜಿಯಿಂದ ಆಡಿದ್ರೆ ಮಾತ್ರ ಬಿಗ್ ಬಾಸ್ಸನ್ನು ಗೆದ್ದಿದ್ದಾರೆ ಎನ್ನುವಂಥ ಒಂದು ಲೆಕ್ಕಾಚಾರವನ್ನು ಕೊಟ್ಟಿದ್ದು. ನಾವು ಕೂಡ ನಿನ್ನೆ ಒಂದು ಹಿಸ್ಟ್ರಿಯನ್ನು ಅದಕ್ಕೆ ತಕ್ಕಂಥ ಒಂದು ಹಿಸ್ಟ್ರಿಯನ್ನು ಕೂಡ ನಿಮ್ಗೆ ಕೊಟ್ಟಿದ್ವಿ, ವಿಡಿಯೋನ ಕೂಡ ಮಾಡಿದ್ವಿ. ಆದರೆ ಇವತ್ತು ಅದೇ ಟೀಮನ್ನು ವೇದಿಕೆಗೆ ಆಹ್ವಾನ ಮಾಡಿದಾಗ, ಅದೇ ಟೀಮನ್ನು ಆಟ ಆಡ್ಲಿಕ್ಕೆ ಕರೆದಾಗ ಸಹನಾ ಅವರು ಇರ್ತಾರೆ, ಜೊತೆಗೆ ಅನನ್ಯ ಅವರು ಇರ್ತಾರೆ, ಕಿರಣ್ ಶಾಸ್ತ್ರಿ ಮತ್ತು ಚರಣ್ ಶೆಟ್ಟಿ ಇರ್ತಾರೆ. 4 ಜನರ ಮಧ್ಯೆ 5ನೇ ಹುಡುಗಿಯಾಗಿರುವಂಥ ಕುಮಾರಿ ಎಲ್ಲಿ ಕಳೆದು ಹೋದ್ರು? ಅವರಿಗೆ ನಿಜಕ್ಕೂ ಏನಾದರೂ ಹುಷಾರಿಲ್ವಾ ಅಥವಾ ತಾತ್ಕಾಲಿಕವಾಗಿ ಮನೆಗೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಆಗಿಲ್ಲ. ಬೇರೆ ಈ 19 ಜನರ ಪೈಕಿ 18 ಜನರ ಇನ್ಸ್ಟಾಗ್ರಾಮಲ್ಲೂ ಬೇರೆ ವಿಡಿಯೋ ಅಪ್ಲೋಡ್ ಆಗಿದೆ. ಅವರು ಓಟನ್ನು ಕೇಳ್ತಾ ಇದ್ದಾರೆ, ನನಗೆ ಓಟ್ ಹಾಕಿ ಅನ್ನುವಂಥ. ಹೀಗಾಗಿ ಒಂದು ಹಂತದ ಟಾಸ್ಕ್ ಮುಗಿದಿದೆ. ಇನ್ನೇನಾದರೂ ಕೂಡ ಟಾಸ್ಕ್ ರೆಕಾರ್ಡ್ ಆಗಿರುವಂಥ ಟಾಸ್ಕನ್ನು ಪ್ಲೇ ಮಾಡ್ತಾರೆ. ಅದರ ಆಧಾರದ ಮೇಲೆ ಓಟನ್ನು ಕೇಳ್ತಾರೆ. ಯಾರಿಗೆ ಜಾಸ್ತಿ ಓಟ್ ಬಂದಿದೆಯಲ್ಲ ಅವರು ಸೇವ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಇಲ್ಲೇ ತನಕ ಜಡ್ಜಸ್ಗಳು 60ರಿಂದ 19 ಜನರನ್ನು ಫಿಲ್ಟರ್ ಮಾಡಿದ್ದಾರೆ. ಆ 19 ಜನರ ವೋಟಿಂಗನ್ನು ಈಗ ಜನರ ಮುಂದೆ ತೆರೆದಿಟ್ಟಿದ್ದಾರೆ. ಯಾಕಂದರೆ ತುಂಬ ಜನ ಹೇಳ್ತಾ ಇದ್ರು 3 ಜನ ಯಾಕೆ 4 ಜನ 5 ಜನ ಕಳಿಸ್ಬೋದಿತ್ತು, ಸುಖ ಸುಮ್ಮನೆ ಜಡ್ಜಸ್ಗಳು ಸರಿ ಇಲ್ಲ, ಜಡ್ಜಸ್ಗಳು ಏನೋ ಮಾತನಾಡ್ತಿದ್ದಾರೆ ಅನ್ನೋಂಥ ಆಪಾದನೆ ಕೂಡ ಕೇಳಿ ಬರ್ತೈತೆ. ಹೀಗಾಗಿ ಎಲ್ಲ ಒಂದು ತೀರ್ಮಾನವನ್ನು ಕರ್ನಾಟಕದ ಜನತೆ ಬಿಟ್ಟಿದ್ದಾರೆ. ನೀವು ಯಾರನ್ನು ಬೇಕಾದರೂ ಆಯ್ಕೆ ಮಾಡಿ, ನಾವು ಟಾಸ್ಕ್ ಮುಖಾಂತರ ಇವರ ಕ್ಯಾಪಬಿಲಿಟಿನ ತೋರಿಸ್ತಾ ಇದ್ದೀವಿ, ಟಾಸ್ಕ್ ಮುಖಾಂತರ ಅವರು ಸ್ಟ್ರೆಂತನ್ನು ತೋರಿಸ್ತಾ ಇದ್ದೀವಿ, ಟಾಸ್ಕ್ ಮುಖಾಂತರ ಅವರ ವೀಕ್ನೆಸ್ಸನ್ನು ತೋರಿಸ್ತಾ ಇದ್ದೀವಿ. ಕರ್ನಾಟಕದ ಜನತೆ ನೋಡ್ತಾ ಇದ್ರಲ್ಲ, ಅದು ಜಿಯೋ ಹಾಟ್ಸ್ಟಾರ್ನಲ್ಲಿ ಆಗಿರ್ಬೋದು ಅಥವಾ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆಗಿರ್ಬೋದು, ಎರಡರೂ ನಿಮಗೆ ಟೆಲಿಕಾಸ್ಟ್ ಮಾಡ್ತಿದ್ವಿ. ನೀವು ಒಪ್ಪಿ ಯಾರಿಗೆ ನಿಮ್ಗೆ ಇಷ್ಟ ಅಲ್ಲ ಅವ್ರಿಗೆ ಮತ ಹಾಕಿ, ನೀವು ಹಾಕಿರುವಂಥ ಮತವನ್ನು ಪರಿಗಣನೆ ಮಾಡಿ ಯಾರಿಗೆ ಜಾಸ್ತಿ ಓಟ್ ಬೀಳುತ್ತಲ್ಲ ಅವರಿಗೆ ನಾವು ಬಿಗ್ ಬಾಸ್ನ ಕದವನ್ನು ತೆಗಿತೇವೆ. ಒಟ್ಟಾರೆಯಾಗಿ ನಿಮ್ಮದೇ ಒಂದು ಆಯ್ಕೆಯಾಗಿರುತ್ತೆ. ಸುಖ ಸುಮ್ಮನೆ ನಾವು ಯಾರನ್ನೂ ಆಯ್ಕೆ ಮಾಡೋದು ಸರಿ ಇರಲ್ಲ. ನೀವು ಆಯ್ಕೆ ಮಾಡಿದಂಥ ಅಭ್ಯರ್ಥಿಗಳನ್ನ ಬಿಗ್ ಬಾಸ್ ಮನೆ ಒಳಗೆ ಸೇರಿಸ್ತೀವಿ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ತಂಡ ಇದು ಉತ್ತಮವಾಗಿದೆ ಅಂತ ಹೇಳ್ಬೋದು. ಆದರೆ ಇದರ ಬಗ್ಗೆ ಅಧಿಕೃತವಾಗಿಲ್ಲ. ಆದರೆ ಅವರ ಸ್ಟ್ರೆಂತ್, ಜಡ್ಜಸ್ಗಳ ನಿರ್ಣಯ ಮತ್ತು ಓಟನ್ನು ಎರಡನ್ನೂ ಕನ್ಸಿಡರ್ ಮಾಡ್ತಾರಾ ಅಥವಾ ಕೇವಲ ಓಟನ್ನು ಮಾತ್ರ ಕನ್ಸಿಡರ್ ಮಾಡಿ ಬಿಗ್ ಬಾಸ್ ಮನೆ ಒಳಗೆ ಕಳಿಸ್ತಾರೆ ಗೊತ್ತಿಲ್ಲ. ಆದರೆ ಬಿಗ್ ಬಾಸ್ ಓಟನ್ನು ಮಾತ್ರ ಕನ್ಸಿಡರ್ ಮಾಡಿದರೆ, ಅಂದರೆ ಜನರ ಓಟನ್ನು ಮಾತ್ರ ಕನ್ಸಿಡರ್ ಮಾಡಿದರೆ ಬಿಗ್ ಬಾಸ್ ಸ್ಪರ್ಧಿಯಾಗಿ ಕುಮಾರಿ
ಬಿಗ್ ಬಾಸ್ 13ರ ಅವಕಾಶವನ್ನು ಪಡೆಯೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಮೇ ಬಿ ಮಂಜಾ ಪಡಿಬೋದು, ಸ್ಟ್ರಾಂಗ್ ಆಗಿದ್ದಾರೆ. ಚರಣ್ ಶೆಟ್ಟಿ ಪಡಿಬೋದು, ಕಿರಣ್ ಶಾಸ್ತ್ರಿ ಪಡಿಬೋದು. ಹುಡುಗಿಯರ ವಿಷಯಕ್ಕೆ ಬಂದಾಗ ಸಹನಾ, ಲಕ್ಷ್ಮಿ, ದೇ ಆರ್ ಆಲ್ಸೋ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಜೊತೆಗೆ ಮಾನವೀಯ ಮೌಲ್ಯತೆಯ ಆಧಾರದ ಮೇಲೆ, ಸೆಂಟಿಮೆಂಟ್ ಆಧಾರದ ಮೇಲೆ, ಎಮೋಷನಲ್ ಆಧಾರದ ಮೇಲೆ, ಜೊತೆಗೆ ಪಟಪಟ ಅಂತ ಮೈಂಡ್ ಗೇಮ್ ಆಧಾರದ ಮೇಲೆ ನೋಡಿದ್ರೆ ಕುಮಾರಿ ಕೂಡ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಳ್ಳಬಹುದು. ಆದರೆ ಎಲ್ಲೋ ಒಂದು ಕಡೆ ಒಂದಕ್ಕೊಂದು ಕಾಕತಾಳೀಯವೆಂಬಂತೆ ಅಥವಾ ತಾಳಿ ಹಾಕೋದನ್ನು ನೋಡ್ತಾ ಹೋದರೆ ಜಯಪ್ರಕಾಶ್ ಗೌಡ JP ಎನ್ನುವಂಥ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಸ್ಪರ್ಧಿ ಕೂಡ ಕೆಲ ದಿನಗಳ ಹಿಂದೆ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ರು. ಕೆಲ ದಿನಗಳ ನಂತರ ಒಂದು ಕೆಟ್ಟ ಸುದ್ದಿ ಬರಬಹುದು, ಕುಮಾರಿಯ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ಬೇಸರದ ಸುದ್ದಿ ಪಡಿಬಹುದು ಅಥವಾ ಬೇಸರದ ಸುದ್ದಿ ಬರಬಹುದು ಎನ್ನುವಂಥ ಮಾತನ್ನು ಹೇಳಿದ್ದನ್ನು ನೋಡ್ತಾ ಹೋದರೆ ಅಥವಾ ಇಲ್ಲಿಂದ ಮಾಯ ಆಗಿದೆ ನೋಡ್ತಾ ಹೋದರೆ ಕುಮಾರಿಯವರು ಮನೆಗೆ ಹೋದ್ರ ಅಥವಾ ಅವರ ಮನೆಯಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ, ಯಾಕೆ ಕುಮಾರಿ ಕಾಣಿಸಿಕೊಳ್ಳದ ಬಗ್ಗೆ ಅಗ್ನಿ ಪರೀಕ್ಷೆಯಲ್ಲಿ ಏನೋ ಒಂದು ತುಟಿಕ್ ಪಿಡಕ್ ಆಡ್ತಾ ಇಲ್ಲ, ಅದನ್ನು ಮರೆಮಾಚಿ ಯಾಕೆ ಟಾಸ್ಕನ್ನು ಆಡಿಸ್ತಿದ್ದಾರೆ, ಎಲ್ಲವೂ ಕೂಡ ಗೊಂದಲವಾಗಿದೆ. ನೋಡಬೇಕು ಇವತ್ತು ಸಂಜೆ ಆಗುವಂಥ ಟೆಲಿಕಾಸ್ಟ್ ಆಗುವಂಥ TV ಎಪಿಸೋಡ್ನಲ್ಲಿ ಏನಾದರೂ ಕುಮಾರಿಯ ಬಗ್ಗೆ ಮಾತನಾಡ್ತಾರಾ ಅಥವಾ ಜಿಯೋ ಹಾಟ್ಸ್ಟಾರ್ನಲ್ಲಿ ಅಪ್ಲೋಡ್ ಆದಂಥ ವೀಡಿಯೋದಲ್ಲಿ ಏನಾದರೂ ಕಟ್ ಮಾಡಿ ಅದನ್ನು ಹಾಕಿದ್ದಾರಾ, TVಯಲ್ಲಿ ಟೆಲಿಕಾಸ್ಟ್ ಆಗುವಂಥ ವೀಡಿಯೋದಲ್ಲಿ ಏನಾದರೂ ಕುಮಾರಿಯ ಬಗ್ಗೆ ಸ್ಪಷ್ಟತೆ ಸಿಗತ್ತಾ, ಕುಮಾರಿ ವೋಟಿಂಗ್ ಲೈನ್ ಓಪನ್ ಇದೆ ಅಂದ ಮಾತ್ರಕ್ಕೆ ಕುಮಾರಿಯವರು ಒಳಗಿರ್ತಾರೆ ಅಥವಾ ಹೆಚ್ಚು ಕಡಿಮೆಯಾಗಿ ಸ್ವಲ್ಪ ಹುಷಾರಿಲ್ಲ ಅಥವಾ ಏನಾದ್ರು ಆಯ್ತು ಅಂದ್ಕೊಂಡು ಕಂಪ್ಲೀಟಾಗಿ ಎಕ್ಸಿಟ್ ಆಗ್ತಾರೆ ನೋಡಬೇಕು. ಅಥವಾ ಏನಾದ್ರು ಜ್ವರ ಬಂದ್ಕೊಂಡು ಆಡ್ತಾ ಇಲ್ವಾ ಅಥವಾ ಏನಾದರೂ ಸ್ವಲ್ಪ ಅವ್ರಿಗೆ ಮೈ ಹುಷಾರಿಲ್ಲ ಅಥವಾ ಬೇರೆ ಸಮಸ್ಯೆಯಿಂದ ಅವ್ರು ಆಡ್ತಾ ಇಲ್ವಾ, ಯಾವುದಕ್ಕೂ ಕೂಡ ಇದೀಗ ಬಿಗ್ ಬಾಸ್ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಅದು ಅಗ್ನಿ ಪರೀಕ್ಷೆ ತಂಡ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ನಾವು ಕೂಡ ಜನರಿಗೆ ತಿಳಿಸುವಂಥ ಮಾಹಿತಿಯನ್ನು ಕೊಡ್ತೇವೆ. ಒಂದಂತೂ ಸತ್ತ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದುಬಿಟ್ರಾ ಅಥವಾ ಹುಷಾರಿಲ್ವಾ, ನೋ ಕ್ಲಾರಿಟಿ. ಬಟ್ ಅವರು ಸದ್ಯದ ಮಟ್ಟಿಗೆ ಬಿಗ್ ಬಾಸ್ನ ತಂಡದ ಒಳಗಿದ್ದಾರೆ. ಆದರೆ ಇವತ್ತು ಟೆಲಿಕಾಸ್ಟ್ ಆಗ್ತಿರುವಂಥ ವಿಡಿಯೋದಲ್ಲಿ ಎಪಿಸೋಡ್ನಲ್ಲಿ ಅವರ ಬಗ್ಗೆ ಯಾವುದೇ ಒಂದು ಮಾತನ್ನು ಹೇಳದಿರೋ ಬಗ್ಗೆ ಅಥವಾ ಅವರು ಟಾಸ್ಕಲ್ಲಿ ಕಾಣಿಸಿಕೊಳ್ಳದಿರೋ ಬಗ್ಗೆ ಅಥವಾ ಆ ತಂಡದಲ್ಲಿ ಇಲ್ಲದಿರುವ ಬಗ್ಗೆ ಸಂಶಯ ಮೂಡಿಸಿರುವುದಂತೂ ಸತ್ಯ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.